ತಮ್ಮ ಕಷ್ಟವನ್ನು ಪರಿಹರಿಸುವಂತೆ ಸ್ವಾಮಿ ಹತ್ರ ಬೇಡ್ಕೊಳ್ತಾರೆ. ಅವರ ಕಷ್ಟಗಳನ್ನು ಎತ್ತರವಾದ ಗೋಪುರ, ಆಮೇಲೆ ಅಗಲವಾದ ಪ್ರಾಂಗಣ, ಆಮೇಲೆ ಒಂದು 17ನೇ ಶತಮಾನದಲ್ಲಿ 10ನೇ ಶತಮಾನದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಇದು ಕೇವಲ ಮರಳು, ಗಾರೆ, ಕಲ್ಲು ಇವು 3 ಮಿಶ್ರಣ. ಈ ಹುಮ್ನಾಬಾದ್ ನಗರದ ಮೊದಲಿನ ಹೆಸರು ಜಯಸಿಂಹ ನಗರ ನೋಡ್ರಿ. ಈ ಒಂದು ಹುಮ್ನಾಬಾದ್ ನಗರದಲ್ಲಿ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಅನೇಕ ಕೋಟೆ ಬೀದರ್ ಜಿಲ್ಲೆ ಅತಿ ಪುರಾತನ ದೇವಸ್ಥಾನಗಳನ್ನು ಸಹ ಒಳಗೊಂಡಿದೆ. ಅಂತಹ ಒಂದು ಪುರಾತನ ದೇವಸ್ಥಾನ ಆಗಿರ್ತಕ್ಕಂತಹ ಶ್ರೀ ವೀರಭದ್ರೇಶ್ವರ ಟೆಂಪಲ್. ಇದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕು ಅಂದ್ರೆ ಹುಮ್ನಾಬಾದ್ ಊರಲ್ಲೇ ಇರ್ತಕ್ಕಂತಹ ದೇವಸ್ಥಾನ. ಇದು ಒಂದು ಪುರಾತನ ಮತ್ತು ಐತಿಹಾಸಿಕ ದೇವಸ್ಥಾನ ಅಂತಾನೆ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗೋಗಿ ದೇವರ ದರ್ಶನ ತಗೋಣ. ಇಲ್ಲಿ ಇರ್ತಕ್ಕಂಥ ಅನೇಕ ಕುತೂಹಲಕಾರಿ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂತೀನಿ. ಬನ್ನಿ. ಶ್ರೀ ಕ್ಷೇತ್ರ ವೀರಭದ್ರೇಶ್ವರ ದೇವಸ್ಥಾನವನ್ನು ಸುಮಾರು ಕ್ರಿಸ್ತಶಕ 1725ರಲ್ಲಿ ರಾಜ ರಾಮರಾಯ್ ಜಾಧವ್ ಎನ್ನುವವರು ನಿರ್ಮಾಣ ಮಾಡ್ತಾರೆ ನೋಡ್ರಿ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇದು ಎತ್ತರವಾದ ಗೋಪುರ, ಆಮೇಲೆ ಪ್ರಾಂಗಣ, ಗರ್ಭಗುಡಿಯಲ್ಲಿ ವೀರಭದ್ರೇಶ್ವರ ದೇವಸ್ಥಾನವನ್ನು ಅಂದ್ರೆ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಪ್ರದಕ್ಷಿಣಾ ಪಥ ಹಾಗೂ ಒಂದು ಕಲ್ಯಾಣಿಯನ್ನು ಒಳಗೊಂಡಿದೆ. ದೇವಸ್ಥಾನದ ಮುಂಬಾಗಿನಕ್ಕಿಂತ ಇಂದಿನ ಬಾಗಿಲು ಅಂದ್ರೆ ಇಂದಿನ ಗೋಡೆ ಅತಿ ಎತ್ತರವಾದಂತಹ ಗೋಡೆಗಳನ್ನು ಈ ದೇವಸ್ಥಾನ ಒಳಗೊಂಡಿದೆ. ಈ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ವಿಶೇಷ ಅಂಶ ಅಂದ್ರೆ ಈ ದೇವಸ್ಥಾನದಲ್ಲಿ ಒಂದು ಕಂಬ ಅಳ್ಳಾಡುತ್ತಂತ ನೋಡ್ರಿ. ಅಂದ್ರೆ ನಾವು ಮುಟ್ಟಿ ನೋಡೋದಷ್ಟೇ ಅಲ್ಲ, ಆ ಕಂಬ ಅಳ್ಳಾಡ್ತದ ಅಂತ ಹೇಳ್ತಾರ. ಆ ಒಂದು ವಿಶೇಷ ಅಂಶವನ್ನು ತೋರಿಸ್ತೀನಿ. ಮೊದ್ಲು ದೇವರ ದರ್ಶನ ತಗೊಂಡು ಆಮೇಲೆ ಅದನ್ನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡ್ರಿ, ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ವೀರಭದ್ರೇಶ್ವರ ಒಳಗೆ ಬಂತರ ಒಂದು ಪಾಸಿಟಿವ್ ವೈಬ್ಸ್ ನೋಡ್ರಿ. ಇಲ್ಲಿ ಏನೇ ಸಂಕಷ್ಟಗಳಿದ್ದರೂ ಸಾವಿರಾರು ಭಕ್ತರು ಬಂದು ತಮ್ಮ ಕಷ್ಟವನ್ನು ಪರಿಹರಿಸುವಂತೆ ಸ್ವಾಮಿ ಹತ್ರ ಬೇಡ್ಕೊಳ್ತಾರೆ. ಅವರ ಕಷ್ಟಗಳನ್ನು ಸಹ ವೀರಭದ್ರೇಶ್ವರರು ನಿವಾರಣೆ ಮಾಡ್ಯಾರಂತ ಹೇಳ್ಬೋದು. ಈ ಒಂದು ಹುಮ್ನಾಬಾದ್ ಪ್ರಾಂತ್ಯದ ಜನರ ಆರಾಧ್ಯ ದೈವ ಶ್ರೀ ಕ್ಷೇತ್ರ ವೀರಭದ್ರೇಶ್ವರ ಹುಮ್ನಾಬಾದ್. ವೀರಭದ್ರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ನಾಗಲಿಂಗೇಶ್ವರ, ಜೋಡಿ ನಾಗಲಿಂಗೇಶ್ವರ ಎಂದು ಹೆಸರಿರೋದು. ಇಲ್ಲಿ ಕೆಳಗೆ ನೋಡ್ಬೋದು ನೀವು, ವೀರಗಲ್ಲು ಅದ ನೋಡ್ರಿ. ನೋಡ್ರಿ, ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ನೋಡ್ರಿ. ಸುಮಾರು 17ನೇ ಶತಮಾನದ ದೇವಸ್ಥಾನ. ಎಷ್ಟು ಕಮಾನುಗಳುಳ್ಳಂತ ದೇವಸ್ಥಾನ ಅದ ನೋಡ್ರಿ. ದೊಡ್ಡ ದೇವಸ್ಥಾನ. ದೇವಸ್ಥಾನ ಗರ್ಭಗುಡಿಯ ಎದುರುಗಡೆ ನಮ್ಗೆ 2 ದ್ವೀಪ ಸ್ತಂಭಗಳು ಕಾಣ ಸಿಗ್ತಾವ್ರಿ. ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪುಷ್ಕರಣಿ ನೋಡಿ ಸ್ನೇಹಿತರೆ, ಎಷ್ಟು ಹಳೆಯದಾದಂತ ಪುಷ್ಕರಣಿ ನೋಡ್ರಿ. ಇವಾಗೆಲ್ಲ ಒಳಗೆ ಹೋಗಕ್ ಬಂದ್ ಮಾಡ್ಯಾರಿ. ಅಲ್ಲೆಲ್ಲ ಕಸ ಗಿಸ ಬಿದ್ದದ, ಕ್ಲೋಸ್ ಮಾಡ್ಬಿಟ್ಟಾರಿ. ಕೆಳಗಿರುವುದರಿಂದ ಯಾರಾದ್ರೂ ಮಕ್ಕಳು ಬೀಳ್ತಾರೇನೋ ಅನ್ನೋ ಉದ್ದೇಶದಿಂದ ಕ್ಲೋಸ್ ಮಾಡ್ಯಾರ ನೋಡ್ರಿ. ಸುಮಾರು 17ನೇ ಶತಮಾನದಲ್ಲಿ 10ನೇ ಶತಮಾನದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ದೇವಸ್ಥಾನ 17ನೇ ಶತಮಾನದಲ್ಲಿ ಪುನರ್ ನಿರ್ಮಾಣ ಆಗ್ತದೆ ನೋಡ್ರಿ. ಅದ್ಭುತವಾಗಿರ್ತಕ್ಕಂತಹ ಒಂದು ಪುಷ್ಕರಣಿ ನೋಡ್ರಿ. ದೇವಸ್ಥಾನದ ಶಿಖರ ಗೋಪುರ ಎಷ್ಟು ಚೆನ್ನಾಗದ ನೋಡ್ರಿ. ಇದು ಕೇವಲ ಮರಳು, ಗಾರೆ, ಕಲ್ಲು ಇವು 3 ಮಿಶ್ರಣ ಮಾಡಿ ಕಟ್ಟಾರ ನೋಡ್ರಿ. ಅದನ್ನು ಇನ್ನೂ ಏನೂ ಆಗಿಲ್ಲ ನೋಡ್ರಿ. ಕಲ್ಯಾಣ ನಾಡಿನ ಹೆಬ್ಬಾಗಿಲು ಎಂದೇ ಕರೆಸಿಕೊಳ್ಳತಕ್ಕಂತಹ ಈ ಹುಮ್ನಾಬಾದ್ ನಗರದ ಮೊದಲಿನ ಹೆಸರು ಜಯಸಿಂಹ ನಗರ ನೋಡ್ರಿ. ಈ ಒಂದು ಹುಮ್ನಾಬಾದ್ ನಗರದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಕಲ್ಯಾಣ ಚಾಲುಕ್ಯರ ವೀರ ಪರಾಕ್ರಮಿಯು ಕಲಾ ಪ್ರೇಮಿಯೂ ಆಗಿರ್ತಕ್ಕಂತಹ ಜಯಸಿಂಹ ರಾಜನು ಈ ಒಂದು ನಗರವನ್ನು ಕ್ರಿಸ್ತಶಕ 1040ರಲ್ಲಿಯೇ ನಿರ್ಮಾಣ ಮಾಡ್ತಾರೆ ನೋಡ್ರಿ. ಆದರೆ ಕಾಲಾನಂತರ ಬಂದಂತಹ ಜಯಸಿಂಹ ಪ್ರತಾಪ ಜಾಧವನು 1725ರಲ್ಲಿ ಈ ಒಂದು ನಗರವನ್ನು ಪುನಃ ಮರು ನಿರ್ಮಾಣಗೊಳಿಸ್ತಾನ, ಅಂದ್ರೆ ಸ್ವಲ್ಪ ಆಧುನೀಕರಣಗೊಳಿಸ್ತಾನ.
ಅಂತಾನೆ ಹೇಳ್ಬೋದು. ಈ ಒಂದು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ವಿಶೇಷತೆ ಏನಂದರೆ ಎತ್ತರವಾದ ಗೋಪುರ, ಆಮೇಲೆ ಅಗಲವಾದ ಪ್ರಾಂಗಣ, ಆಮೇಲೆ ಒಂದು ಸುಂದರವಾದ ಕೆತ್ತನೆ ಅಂತ ಹೇಳ್ಬೋದು. ನೋಡ್ರಿ ನೀವು, ಕಮಾನಿನ ಆಕಾರದಲ್ಲಿ ಇರ್ತಕ್ಕಂತಹ ಒಂದು ಪ್ರದಕ್ಷಿಣಾ ಪಥ ಅಂತಾನೆ ಹೇಳ್ಬೋದು. ಆಮೇಲೆ ಇಲ್ಲಿ ದೇವರ ಗರ್ಭಗುಡಿಯಲ್ಲಿರ್ತಕ್ಕಂತಹ ದೇವರು ಕರಿಯ ಶಿವಲಿಂಗದಿಂದ ವೀರಭದ್ರ ದೇವನನ್ನಾಗಿ ಮಾಡ್ಯಾರ. ಸಮೀಪದಲ್ಲಿರ್ತಕ್ಕಂಥ ಗಡವಂತಿ ಎನ್ನುವ ಗ್ರಾಮದಿಂದ ಆ ವೀರಭದ್ರ ದೇವರ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡ್ಯಾರ ಅಂತಾನೆ ಹೇಳ್ಬೋದು. ನೋಡ್ರಿ, ಈ ಒಂದು ಕೆಂಬಣ್ಣದ ಮಣ್ಣಿನಿಂದ ಆವೃತವಾಗಿರ್ತಕ್ಕಂಥ ಈ ನಗರದಲ್ಲಿ ಸುಂದರವಾದ ವೀರಭದ್ರೇಶ್ವರ ಪುರಾತನ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜನವರಿ 26ರಂದು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತದ. ಈ ಒಂದು ಕ್ಷೇತ್ರಕ್ಕೆ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ವಿವಿಧ ರಾಜ್ಯಗಳಿಂದ ಭಕ್ತ ಸಾಗರ ಹರಿದು ಬರುತ್ತಂತ ಹೇಳ್ಬೋದು. ನೋಡ್ರಿ, ಬಂದಂತಹ ಕಷ್ಟಗಳನ್ನೆಲ್ಲ ಪರಿಹರಿಸುತ್ತಾ ಒಂದು ವಿರಾಜಮಾನನಾಗಿ ಈ ನಗರವನ್ನು ಕಾವಲು ಕಾಯುತ್ತಾ ಇರ್ತಕ್ಕಂಥ ವೀರಭದ್ರೇಶ್ವರ ಅಪಾರ ಲಕ್ಷಾದಿ ಭಕ್ತ ಸಾಗರರ ಪ್ರಿಯವಾಗಿರ್ತಕ್ಕಂಥ ದೇವರು ಅಂತಾನೆ ಹೇಳ್ಬೋದು. ನೋಡ್ರಿ, ಈ ಒಂದು ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ 2 ದೀಪ ಸ್ತಂಭಗಳು ಕಾಣಿಸ್ತಾವ. ನೋಡ್ರಿ, ನಾನೀಗ ತೋರಿಸ್ತೀನಿ ನಿಮ್ಗ. ಈ ಕಡೆ ಒಂದು, ಆ ಕಡೆ ಒಂದು. ಈ ದ್ವೀಪ ಸ್ತಂಭಗಳು ನೋಡ್ಬೋದು ಸ್ನೇಹಿತರೆ ನೀವು. ಈ ದ್ವೀಪ ಸ್ತಂಭಗಳು 2 ದ್ವೀಪ ಸ್ತಂಭಗಳವ, ಎಡಗಡೆ ಒಂದು, ಬಲಗಡೆ ಒಂದು. ಸುಮಾರು 22 ಅಡಿ ಎತ್ತರ, 15 ಅಡಿ ಅಗಲವಾಗಿರ್ತಕ್ಕಂಥ ಈ 2 ದ್ವೀಪ ಸ್ತಂಭಗಳಲ್ಲಿ ಒಂದು ದ್ವೀಪ ಸ್ತಂಭ ಒಂದು ತೂಗು ಸೇತುವೆ ಅಂತೆ, ಅಂದರೆ ಮ್ಯಾಲೆ ಅಳ್ಳಾಡ್ಸಿದ್ರ ಅದು ಈಗನೂ ಶೇಕ್ ಆಗುತ್ತೆ. ನೋಡ್ರಿ, ಇದು ಒಂದು ಅದ್ಭುತವಾದ ದೇವಸ್ಥಾನದ ಒಂದು ವಾಸ್ತು ಶೈಲಿ ಅಂತಾನೆ ಹೇಳ್ಬೋದು. ಈ ದೇವಸ್ಥಾನವು ನಾಗರ ಶೈಲಿಯಲ್ಲಿ, ಉತ್ತರದ ನಾಗರ ಶೈಲಿ ಮತ್ತು ದಕ್ಷಿಣದ ನಾಗರ ಶೈಲಿ 2 ಶೈಲಿಗಳ ಸಂಗಮದಲ್ಲಿ ಕಟ್ಟಲಾಗಿರ್ತಕ್ಕಂಥ ದೇವಸ್ಥಾನ. ಈ ಕಂಬ ನೋಡ್ಬೋದು, ಒಂಥರ ತೂಗು ಸೇತುವೆ ಕಂಬ ಅಂತಾನೆ ಹೇಳ್ಬೋದು. ನೋಡ್ರಿ, ಉಯ್ಯಾಲೆ ಕಂಬ ಅಂತ ಕರೀತಾರೆ. ಭಕ್ತರು ಶೇಕ್ ಆಗುತ್ತಂತ ನೋಡ್ರಿ ಅಳ್ಳಾಡ್ಸಿದ್ರ. ನೋಡೋಣ ಬನ್ನಿ. ಹಾಗಲ್ರಿ, ನೀನನ್ನ ಇವೇನು ಗರ್ಭಗುಡಿ ಎದುರು ಇರ್ತಕ್ಕಂಥ 2 ದ್ವೀಪ ಸ್ತಂಭಗಳದಾವಲ್ರಿ, 22 ಅಡಿ ಎತ್ತರ ಹಾಗೂ 15 ಅಡಿ ಅಗಲವಾಗಿರ್ತಕ್ಕಂಥ 2 ದ್ವೀಪ ಸ್ತಂಭಗಳಲ್ಲಿ ಬಲಗಡೆ ಇರ್ತಕ್ಕಂಥ ದ್ವೀಪ ಸ್ತಂಭ ಅಂದ್ರೆ ಕೇಂದ್ರ ಭಾಗದಿಂದ ಮ್ಯಾಲ ಹೋಗಿ ಏನು ದ್ವೀಪ ಹಚ್ತಾರಲ್ರಿ, ಅಲ್ಲಿ ನಡ್ಬರ್ಕ ಸೆಂಟ್ರಿಗೆ ಹಿಡಿದು ಹಿಂಗ ರೊಟೇಟ್ ಮಾಡಿದ್ರೆ ಅಲಿಗಾಡುತ್ತಂದ್ರಿ. ಅಲ್ಲಿ ಮ್ಯಾಲ ಹೋಗಕ್ಕೆ ಲಾಕ್ ಹಾಕ್ಯಾರಿ, ನಮ್ಗೆ ಹೋಗಕ್ ಆಗಲ್ಲ. ವಿಶೇಷವಾದ ದಿನಗಳಲ್ಲಿ ಮಾತ್ರ ಅದನ್ನ ತೆಗ್ದಿರ್ತಾರಲ್ರಿ. ದೀಪ ಹಚ್ಬೇಕಾದ್ರೆ ಅವರು ಅಲಿಗಾಡಿಸಿ ನೋಡ್ತಾರ. ಮ್ಯಾಲ ಅದ ನೋಡ್ಬೋದು, ಲಾಕ್ ಆಗ್ಯದ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಯದ ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ಇಷ್ಟ ಆಗಿತ್ತು ಅಂದ್ರೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡಕತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾವಾಗ್ಲೂ ನಿಮಗೋಸ್ಕರ ನಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಓಪನ್ ಆಗೇ ಇರುತ್ತೆ. ಕಮೆಂಟ್ ಮಾಡಿಸಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.